ಕುಂಭರಾಶಿಯವರೇ, ನೀವು ಸದಾಕಾಲ ಕಿಂತ ಮುಂದೆ ಯೋಚಿಸುವವರು. ಸಮಾಜ, ಮಾನವೀಯತೆ, ಹೊಸ ಆಲೋಚನೆಗಳು ಮತ್ತು ಬದಲಾವಣೆ ನಿಮ್ಮ ಸ್ವಭಾವ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2019ರಿಂದ 2024ರವರೆಗೆ, ನಿಮ್ಮ ಈ ವಿಭಿನ್ನ ಯೋಚನೆಗಳೇ ಕೆಲವೊಮ್ಮೆ ನಿಮಗೆ ಒಂಟಿತನ ತಂದಿವೆ. ನಾನು ಬೇರೆ ರೀತಿ ಯೋಚಿಸುತ್ತೇನೆ ಎಂಬ ಕಾರಣಕ್ಕೆ ಅರ್ಥವಾಗದೇ ಹೋದ ಸಂಬಂಧಗಳು, ಕೆಲಸದಲ್ಲಿ ಮೌಲ್ಯ ಸಿಗದ ಅನುಭವ, ಹಣಕಾಸಿನಲ್ಲಿ ನಿರಂತರ ಏರುಪೇರಿನಿಂದ ಮನಸ್ಸಿನ ಅಸ್ಥಿರತೆ ನಿಮ್ಮನ್ನು ಒಳಗೊಳಗೆ ಕಾಡಿದೆ. ನೀವು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೊಳಗೆ ನೀವು ನಿಮ್ಮ ದಾರಿಯನ್ನು ಹುಡುಕುವ ಹೋರಾಟದಲ್ಲಿದ್ದೀರಿ. 2025ರಲ್ಲಿ ನೀವು ಒಂದು ನಿರ್ಧಾರಕ್ಕೆ ಬಂದಿದ್ದೀರಿ. ಎಲ್ಲರಿಗೂ ನಿಮ್ಮನ್ನು ಅರ್ಥಮಾಡಿಸುವ ಅಗತ್ಯವಿಲ್ಲ ಎಂಬ ಸತ್ಯ ನಿಮಗೆ ಸ್ಪಷ್ಟವಾಗಿದೆ. ಇದೇ ಅರಿವು 2026ರ ಭವಿಷ್ಯದ ಬುನಾದಿ. 2026 ಕುಂಭರಾಶಿಯವರಿಗೆ ಗದ್ದಲದ ವರ್ಷವಲ್ಲ, ಆದರೆ ಆಳವಾದ ಪರಿವರ್ತನೆಯ ವರ್ಷ. ಹೊರಗಿನ ಬದಲಾವಣೆಗಿಂತ ಒಳಗಿನ ಬದಲಾವಣೆ ಹೆಚ್ಚು ನಡೆಯುವ ಕಾಲ. ನೀವು ಯಾರಾಗಬೇಕು, ಏನು ಮಾಡಬೇಕು ಮತ್ತು ಯಾರೊಂದಿಗೆ ಸಾಗಬೇಕು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ವರ್ಷ ಇದು. ಈಗ 2026ರ ಪ್ರಮುಖ ಗ್ರಹಗತಿಗಳತ್ತ ಗಮನ ಹರಿಸೋಣ. ಶನಿದೇವರು ಈ ವರ್ಷವೂ ನಿಮ್ಮ ರಾಶಿಯಲ್ಲೇ ಸಂಚರಿಸುತ್ತಾರೆ. ಕುಂಭರಾಶಿಯ ಅಧಿಪತಿ ಶನಿಯೇ ಆಗಿರುವುದರಿಂದ ಇದು ಬಹಳ ಮಹತ್ವದ ಸ್ಥಿತಿ. ಶನಿ ನಿಮ್ಮ ರಾಶಿಯಲ್ಲಿ ಇದ್ದಾಗ ಜೀವನದ ಪ್ರತಿಯೊಂದು ವಿಷಯವೂ ಗಂಭೀರವಾಗುತ್ತದೆ. ತಮಾಷೆ, ಅಜಾಗ್ರತೆ ಮತ್ತು ಅಸ್ಪಷ್ಟತೆ ಇಲ್ಲದಂತೆ ಮಾಡುವ ಕಾಲವಿದು. ಶನಿ ನಿಮಗೆ ಶಿಕ್ಷೆ ನೀಡುವುದಿಲ್ಲ, ಆದರೆ ಹೊಣೆಗಾರಿಕೆಯನ್ನು ಕಲಿಸುತ್ತಾರೆ. ನೀವು ಮಾಡುವ ಪ್ರತಿಯೊಂದು ನಿರ್ಧಾರವೂ ದೂರಗಾಮಿ ಪರಿಣಾಮ ಬೀರುತ್ತದೆ. ಈ ವರ್ಷ ನೀವು ಮಕ್ಕಳಂತೆ ಯೋಚಿಸುವುದನ್ನು ಬಿಟ್ಟು ನಾಯಕನಂತೆ ಯೋಚಿಸಲು ಆರಂಭಿಸುತ್ತೀರಿ. ಗುರುಗ್ರಹದ ಸ್ಥಾನ 2026ರಲ್ಲಿ ಕುಂಭರಾಶಿಯವರಿಗೆ ಬಹಳ ಸೂಕ್ಷ್ಮವಾಗಿದೆ. ವರ್ಷದ ಮೊದಲ ಭಾಗದಲ್ಲಿ ಗುರು ನಿಮ್ಮ 5ನೇ ಮನೆಯಲ್ಲಿ ಇರುತ್ತಾರೆ. 5ನೇ ಮನೆ ಬುದ್ಧಿಶಕ್ತಿ, ಸೃಜನಶೀಲತೆ, ಪ್ರೇಮ ಮತ್ತು ಮಕ್ಕಳ ಸಂಕೇತ. ಜನವರಿಯಿಂದ ಜೂನ್ವರೆಗೆ ನಿಮ್ಮ ಆಲೋಚನೆಗಳಿಗೆ ರೂಪ ಸಿಗುತ್ತದೆ. ಬರವಣಿಗೆ, ಕಲಾಕ್ಷೇತ್ರ, ಶಿಕ್ಷಣ ಮತ್ತು ಹೊಸ ಯೋಜನೆಗಳಲ್ಲಿ ಯಶಸ್ಸಿನ ಸೂಚನೆಗಳಿವೆ. ಜೂನ್ ನಂತರ ಗುರು 6ನೇ ಮನೆಗೆ ಗೋಚಾರ ಮಾಡುತ್ತಾರೆ. ಇದು ಕೆಲಸ, ಸ್ಪರ್ಧೆ ಮತ್ತು ಸೇವೆಯ ಮನೆ. ಈ ಅವಧಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ಅದೇ ನಿಮ್ಮ ಶಕ್ತಿಯನ್ನು ಹೊರತೆಗೆದುಕೊಳ್ಳುತ್ತದೆ. ಶ್ರಮಕ್ಕೆ ತಕ್ಕ ಫಲ ಈ ಅವಧಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ರಾಹು ಮತ್ತು ಕೇತುಗಳ ಪ್ರಭಾವ 2026ರಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವುಗಳನ್ನು ತರುತ್ತದೆ. ರಾಹು ನಿಮ್ಮ 5ನೇ ಮನೆಯಲ್ಲಿ ಇರುತ್ತಾರೆ. ಇದು ಹಣ, ಮಾತು ಮತ್ತು ಕುಟುಂಬದ ಮನೆ. ಇಲ್ಲಿ ರಾಹು ಇದ್ದಾಗ ಹಣಕಾಸಿನಲ್ಲಿ ಅಚಾನಕ್ ಏರುಪೇರುಗಳು ಕಾಣಿಸಿಕೊಳ್ಳಬಹುದು. ಮಾತಿನ ಮೇಲೆ ಹೆಚ್ಚು ನಿಯಂತ್ರಣ ಅಗತ್ಯ. ಕೇತು ನಿಮ್ಮ 8ನೇ ಮನೆಯಲ್ಲಿ ಇರುವುದರಿಂದ ಆಂತರಿಕ ಭಯಗಳು, ಹಳೆಯ ನೆನಪುಗಳು ಮತ್ತು ಮನಸ್ಸಿನ ಆಳವಾದ ಪ್ರಶ್ನೆಗಳು ಮೇಲಕ್ಕೆ ಬರಬಹುದು. ಇದು ಭಯಪಡುವ ಸಮಯವಲ್ಲ, ಆತ್ಮ ಪರಿಶೀಲನೆಯ ಸಮಯ. ಮಂಗಳ ಗ್ರಹದ ಚಲನೆ 2026ರಲ್ಲಿ ನಿಮ್ಮ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ. ವರ್ಷದ ಕೆಲವು ತಿಂಗಳಲ್ಲಿ ನೀವು ಹಠಾತ್ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅದನ್ನು ತಕ್ಷಣ ಜಾರಿಗೆ ತರಬೇಡಿ. ಸೂರ್ಯನ ಸಂಚಾರಗಳು ನಿಮ್ಮ ಸಾರ್ವಜನಿಕ ಜೀವನ ಮತ್ತು ಸಾಮಾಜಿಕ ಗುರುತಿನಲ್ಲಿ ಬದಲಾವಣೆ ತರುತ್ತವೆ, ವಿಶೇಷವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ. ಇದೀಗ ಹಣಕಾಸಿನ ವಿಷಯಕ್ಕೆ ಬರುವುದಾದರೆ 2026 ಕುಂಭರಾಶಿಯವರಿಗೆ ಯೋಜನೆಯ ವರ್ಷ. ದೊಡ್ಡ ಲಾಭಗಳಿಗಿಂತ ಹಣವನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ವರ್ಷ. ವರ್ಷದ ಮೊದಲ ಅರ್ಧದಲ್ಲಿ ಆದಾಯ ಮತ್ತು ಖರ್ಚು ಎರಡೂ ಒಂದೇ ಸಮಯದಲ್ಲಿ ನಡೆಯಬಹುದು. ಹಣ ಕೈಗೆ ಬರುತ್ತದೆ, ಆದರೆ ಉಳಿಯುವುದಿಲ್ಲ ಎಂಬ ಅನುಭವ ಬರಬಹುದು. ಜೂನ್ ನಂತರ ಹಣಕಾಸಿನಲ್ಲಿ ಕ್ರಮೇಣ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯ. ಅಪಾಯದ ಹೂಡಿಕೆಗಳನ್ನು ತಪ್ಪಿಸುವುದು ಒಳಿತು. ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ 2026 ಕುಂಭರಾಶಿಯವರಿಗೆ ಬಹಳ ಮಹತ್ವದ ವರ್ಷ.
ನೀವು ಮಾಡುವ ಕೆಲಸದ ಅರ್ಥವೇನು ಎಂಬ ಪ್ರಶ್ನೆ ಈ ವರ್ಷ ನಿಮಗೆ ಕಾಡುತ್ತದೆ. ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡುವ ಮನಸ್ಥಿತಿ ಬದಲಾಗುತ್ತದೆ. ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ ಏಪ್ರಿಲ್ ನಂತರ ಅವಕಾಶಗಳು ಬರುತ್ತವೆ. ಆದರೆ ತಕ್ಷಣ ನಿರ್ಧಾರ ಬೇಡ. ಸರ್ಕಾರಿ ಅಥವಾ ಸ್ಥಿರ ಉದ್ಯೋಗದಲ್ಲಿರುವವರಿಗೆ ಹೊಣೆಗಾರಿಕೆ ಹೆಚ್ಚಾಗುತ್ತದೆ. ವ್ಯಾಪಾರ ಮಾಡುವವರು ತಂತ್ರಜ್ಞಾನ ಮತ್ತು ಹೊಸ ವಿಧಾನಗಳನ್ನು ಅಳವಡಿಸಿಕೊಂಡರೆ ಲಾಭವಾಗುತ್ತದೆ. ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ 2026 ಕುಂಭರಾಶಿಯವರಿಗೆ ವಾಸ್ತವಿಕ ವರ್ಷದಂತೆ ಕಾರ್ಯನಿರ್ವಹಿಸುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಸ್ಪಷ್ಟತೆ ಬೇಕಾಗುತ್ತದೆ. ಅಸ್ಪಷ್ಟ ಸಂಬಂಧಗಳು ಮುರಿಯುವ ಸಾಧ್ಯತೆಯಿದೆ. ವಿವಾಹಿತರಿಗೆ ಸಂಭಾಷಣೆ ಮತ್ತು ಸಮಯ ನೀಡುವುದು ಬಹಳ ಮುಖ್ಯ. ನೀವು ನಿಮ್ಮದೇ ಜಗತ್ತಿನಲ್ಲಿ ಮುಳುಗಿದರೆ ಸಂಗಾತಿಗೆ ದೂರವಾಗುವ ಭಾವನೆ ಉಂಟಾಗಬಹುದು. ಅವಿವಾಹಿತರಿಗೆ ಸ್ನೇಹಿತರಿಂದ ಪ್ರೇಮಕ್ಕೆ ತಿರುಗುವ ಸಂಬಂಧಗಳು ಕಾಣಿಸಿಕೊಳ್ಳಬಹುದು. ಆದರೆ ಆತುರ ಬೇಡ. ಕುಟುಂಬ ಮತ್ತು ಗೃಹ ಜೀವನದಲ್ಲಿ 2026 ಸಮತೋಲನದ ವರ್ಷ. ಕುಟುಂಬದ ಸದಸ್ಯರು ನಿಮ್ಮನ್ನು ಹೆಚ್ಚು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ನಿಮ್ಮ ಮಾತುಗಳು ಕೆಲವೊಮ್ಮೆ ಕಠಿಣವಾಗಬಹುದು. ಸಂಯಮ ಅಗತ್ಯ. ಮನೆ ಬದಲಾವಣೆ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳು ವರ್ಷದ 2ನೇ ಭಾಗದಲ್ಲಿ ಚರ್ಚೆಗೆ ಬರಬಹುದು. ಇದೀಗ ವಿಶೇಷವಾಗಿ ಕುಂಭರಾಶಿಯ ಮಹಿಳೆಯರ ಬಗ್ಗೆ ಮಾತನಾಡೋಣ. ಗೃಹಿಣಿಯರಾಗಿರಲಿ ಅಥವಾ ಉದ್ಯೋಗದಲ್ಲಿರುವವರಾಗಿರಲಿ, 2026 ನಿಮ್ಮ ಸ್ವತಂತ್ರತೆಯ ವರ್ಷ. ನೀವು ಯಾವಾಗಲೂ ಕುಟುಂಬ ಮತ್ತು ಸಮಾಜದ ಬಗ್ಗೆ ಯೋಚಿಸಿದವರು. ಈ ವರ್ಷ ನಿಮ್ಮ ಕನಸುಗಳಿಗೆ ಜಾಗ ಕೊಡಲು ಕಲಿಯುತ್ತೀರಿ. ಮನೆಯಿಂದಲೇ ಕೆಲಸ, ಆನ್ಲೈನ್ ಉದ್ಯೋಗ ಅಥವಾ ಸಣ್ಣ ಉದ್ಯಮ ಆರಂಭಿಸಲು ಉತ್ತಮ ಅವಕಾಶಗಳಿವೆ. ಆದರೆ ನಿಮ್ಮ ಮೇಲೆ ಅತಿಯಾದ ಹೊಣೆ ಹಾಕಿಕೊಳ್ಳಬೇಡಿ. ಆರೋಗ್ಯದ ವಿಷಯದಲ್ಲಿ 2026 ಎಚ್ಚರಿಕೆಯ ವರ್ಷ. ನರ ಸಂಬಂಧಿತ ಸಮಸ್ಯೆಗಳು, ನಿದ್ರೆ ಕೊರತೆ ಮತ್ತು ಮಾನಸಿಕ ಒತ್ತಡ ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ಫೆಬ್ರುವರಿ, ಜೂನ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ನಿಯಮಿತ ನಿದ್ರೆ, ವ್ಯಾಯಾಮ ಮತ್ತು ಡಿಜಿಟಲ್ ವಿರಾಮ ನಿಮಗೆ ಬಹಳ ಅಗತ್ಯ. ವಿದೇಶ ಯೋಗ ಮತ್ತು ಪ್ರಯಾಣದ ವಿಚಾರದಲ್ಲಿ 2026ರಲ್ಲಿ ಅವಕಾಶಗಳಿವೆ. ಶಿಕ್ಷಣ, ಉದ್ಯೋಗ ಅಥವಾ ತಾಂತ್ರಿಕ ಕಾರಣಕ್ಕೆ ವಿದೇಶ ಪ್ರಯಾಣದ ಸೂಚನೆಗಳಿವೆ. ವರ್ಷದ 2ನೇ ಭಾಗದಲ್ಲಿ ದೀರ್ಘಾವಧಿಯ ವಿದೇಶ ಯೋಜನೆಗಳು ಸ್ಪಷ್ಟವಾಗುತ್ತವೆ. ದಾಖಲೆ ಮತ್ತು ಕಾನೂನು ವಿಚಾರದಲ್ಲಿ ಎಚ್ಚರಿಕೆಯ ಅಗತ್ಯ. ಈ ವರ್ಷದಲ್ಲಿ ಕೆಲವು ಪ್ರಮುಖ ದಿನಾಂಕಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಮಾರ್ಚ್ ತಿಂಗಳಲ್ಲಿ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರಿಕೆ. ಜೂನ್ ನಂತರ ಕೆಲಸ ಮತ್ತು ಆರೋಗ್ಯ ಸಂಬಂಧಿತ ಹೊಸ ಆರಂಭಗಳಿಗೆ ಅನುಕೂಲ. ಸೆಪ್ಟೆಂಬರ್ ತಿಂಗಳಲ್ಲಿ ಸಂಬಂಧಗಳಲ್ಲಿ ಸ್ಪಷ್ಟತೆ. ಡಿಸೆಂಬರ್ ಅಂತ್ಯದ ವೇಳೆಗೆ ನಿಮ್ಮ ಜೀವನದ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಮೂಡುತ್ತದೆ. ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ, ಕುಂಭರಾಶಿಯ ಅಧಿಪತಿ ಶನಿ. ಶನಿವಾರ ಶಿಸ್ತು, ಸಮಯ ಪಾಲನೆ ಮತ್ತು ಸೇವಾ ಮನೋಭಾವ ಪಾಲಿಸುವುದು ಬಹಳ ಮುಖ್ಯ. ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ಹಿರಿಯರ ಗೌರವ ಮತ್ತು ಶ್ರಮದ ಕೆಲಸಗಳು ಶನಿಯ ಅನುಗ್ರಹವನ್ನು ತರುತ್ತವೆ. ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿ ಕುಳಿತು ನಿಮ್ಮ ಆಲೋಚನೆಗಳನ್ನು ಸರಿಪಡಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಕುಂಭರಾಶಿಯವರೇ, 2026 ನಿಮ್ಮನ್ನು ಹೊರಗೆ ಬದಲಾಯಿಸುವ ವರ್ಷವಲ್ಲ, ಒಳಗಿನಿಂದ ಬಲಿಷ್ಠನಾಗಲಾಗುವ ವರ್ಷ. ನೀವು ಜಗತ್ತನ್ನು ಬದಲಾಯಿಸಲು ಬಯಸುವವರು. ಆದರೆ ಈ ವರ್ಷ ಮೊದಲು ನಿಮ್ಮನ್ನೇ ಅರ್ಥಮಾಡಿಕೊಳ್ಳುತ್ತೀರಿ. ಗಾಬರಿಯಾಗಬೇಡಿ. ನಿಮ್ಮ ದಾರಿ ನಿಧಾನವಾಗಿರಬಹುದು, ಆದರೆ ಅದು ಅರ್ಥಪೂರ್ಣವಾಗಿದೆ. 2026ರ ಅಂತ್ಯದ ವೇಳೆಗೆ ನೀವು ನಿಮ್ಮ ಜೀವನ ಹೆಚ್ಚು ಸ್ಪಷ್ಟ, ಸ್ಥಿರ ಮತ್ತು ಉದ್ದೇಶಪೂರ್ಣವಾಗಿದೆ ಎಂದು ಅನುಭವಿಸುತ್ತೀರಿ. ಶುಭಂ ಭವತು.